ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ 15 ತಿಥಿಗಳಲ್ಲಿ ನಾವು ಬಹಳ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥ ತಿಥಿ ಕಾಲಾಷ್ಟಮಿ. ಈ ಕಾಲಾಷ್ಟಮಿ ಅಂದರೆ ಏನು? ತಕ್ಷಣ ಈ ಕಾಲಾಷ್ಟಮಿ ಅಂದಾಗ ನಮಗೆ ತಕ್ಷಣವೇ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು ಕಾಲಭೈರವನ ಪೂಜೆ, ಕಾಲಭೈರವನಿಗೋಸ್ಕರ ಉಪವಾಸ, ಕಾಲಭೈರವನಿಗೋಸ್ಕರ ದೀಪ ಹಚ್ಚತಕ್ಕಂಥದ್ದು, ಕಾಲಭೈರವನಿಗೋಸ್ಕರ ನಾವು ಎಲ್ಲೋ ಸಂಕಲ್ಪ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಕಾಲಾಷ್ಟಮಿ ಅಂತ. ಈ ಕಾಲಾಷ್ಟಮಿ ಅಂದರೆ ಕಾಲದ ಅಷ್ಟಮಿ. ಕಾಲ ಅಂದರೆ ಏನು? ಸಮಯ. ಸೊ ಈ ಕಾಲಾಷ್ಟಮಿ ಅಂತ ಹೇಳಿದ್ರೆ ನಾವು ಕಾಲಭೈರವ ಅಂದ್ರೇ ಈಶ್ವರನ, ಶಿವನ ಒಂದು ರೂಪವೇ ಆ ಒಂದು ಕಾಲಭೈರವ ಕೂಡ ಆಗಿರುತ್ತೆ. ಈ ನಾವು ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂತಹ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ಕ್ಷೀಣಿಸ್ತಾ ಇರ್ತಕ್ಕಂಥ ಚಂದ್ರ, ನಮಗೆ ಅಮಾವಾಸ್ಯೆಯ ತನಕ ಚಂದ್ರನು ಸ್ವಲ್ಪ ಕ್ಷೀಣಿಸ್ತಾ ಇರ್ತಾನೆ, ಕಡಿಮೆ ಆಗ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ಅಷ್ಟಮಿ ತಿಥಿ ಬಂದಂಥ ಆ ಒಂದು ದಿನ ನಾವು ಈ ಒಂದು ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. 64 ಕಾಲಭೈರವರಿದ್ದಾರೆ, ಅದರಲ್ಲಿ 8 ಅಷ್ಟಕಾಲಭೈರವರು ಅಂತ ನಾವು ಕರಿತೀವಿ. ಆ ಅಷ್ಟಕಾಲಭೈರವರು ಒಂದೊಂದು ಅಂಶ ಕೂಡ ಒಂದೊಂದು ಸಾರಿ ಈ ಕಾಲಾಷ್ಟಮಿಯಲ್ಲಿ ಬರ್ತಾ ಇರುತ್ತೆ. ನಾವು ಮಾಡಬೇಕಾಗಿರೋದೇನು? ಆವತ್ತು ಉಪವಾಸ ಇರ್ತಕ್ಕಂಥದ್ದು. ಶಿವಪುರಾಣದಿಂದ ನಮ್ಗೆ ಏನು ಹೇಳುತ್ತೆ? ಕಾಲಭೈರವ ಶಿವನ ಒಂದು ಅಂಶ ಅಂತೂ ಕೂಡ ಹೇಳುತ್ತೆ. ಹಾಗೆ ಕಾಲಾಷ್ಟಮಿ ಅಂತ ಕರಿತೀವಿ, ಭೈರವಾಷ್ಟಮಿ ಅಂತ ಕರಿತೀವಿ. ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಅವರ್ 3 ಅವರ್ ಆದರೂ ನಾವು ಧ್ಯಾನ ಅಥವಾ ಪ್ರಾರ್ಥನೆ ಮಾಡೋ ಮುಖೇನ ಸಾಕಷ್ಟು ಶುಭವನ್ನು ಪಡೀಬೋದು. 8 ಕಾಲಭೈರವರು, ಅಷ್ಟಭೈರವರು, ಅಷ್ಟಕಾಲಭೈರವರು, ಅದಕ್ಕೆ ಅಷ್ಟಮಿ ಅಂತ ಕರಿತೀವಿ. ಭೀಷ್ಣ ಭೈರವ, ಚಂದ್ರ ಭೈರವ, ಕ್ರೋಧ ಭೈರವ, ರುದ್ರ ಭೈರವ, ಅಸಿತಾಂಗ ಭೈರವ, ಸಂಹಾರ ಭೈರವ, ಹಾಗೆ ಕಪಾಲಿ ಭೈರವ, ಉನ್ಮತ್ತ ಭೈರವ ಅಂತಕ್ಕಂಥ 8 ಭೈರವಗಳ ಅಂಶ ಇರ್ತಕ್ಕಂಥ ದಿನವೇ ಕಾಲಾಷ್ಟಮಿ ಕೂಡ ಆಗಿರುತ್ತೆ. ಇಂದು ಶಿವ ಚಾಲೀಸ ಹೇಳ್ಕೊಳ್ಳೋದು, ಶಿವ ಚಾಲೀಸ ಹೇಳ್ಕೊಳ್ಳೋದ್ರಿಂದ ಭೈರವ ಚಾಲೀಸ ಹೇಳ್ಕೊಳ್ಳೋದು, ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿದ್ದೆ ಆದರೆ ಸಾಕಷ್ಟು ಸಂಕಲ್ಪಗಳೆಲ್ಲ ಈಡೇರುತ್ತೆ, ರುಜಿನಗಳಿಂದ ಮುಕ್ತರಾಗ್ತೀವಿ. ಅದ್ರ ಜೊತೆಗೆ ಈ ಭೈರವ ಅಂತಕ್ಕಂಥದ್ದು ಏನು? ಎಲ್ಲ ಶಕ್ತಿಪೀಠಗಳು, ಎಲ್ಲೆಲ್ಲಿ ಶಕ್ತಿಪೀಠಗಳಿದೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಪೀಠಗಳಿಗೆ ರಕ್ಷಕನ ಯಾರು ಅಂದರೆ ಅದು ಕಾಲಭೈರವ. ಇವತ್ತಿನ ದಿವಸ ನಮಗೆ ನಮ್ಮ ಎಲ್ಲ ಸುತ್ತಲೂ ಇರ್ತಕ್ಕಂಥ ಬೌಂಡ್ರಿ ರಕ್ಷಕನ ಯಾರು? ಕಾಲಭೈರವ ಕೂಡ ಆಗಿರ್ತಾನೆ. ಇವರಿಗೆ ನೈವೇದ್ಯವನ್ನು ಕಿಚಡಿ ಮಾಡಿ, ಹಾಗೆ ಅಕ್ಕಿ ಬೆಲ್ಲ ಎಣ್ಣೆಯಿಂದ ಮಾಡಿದಂಥ ಕಿಚಡಿಯನ್ನು ಭೈರವನಿಗೆ ನೈವೇದ್ಯ ಕೊಟ್ಟು ನಾವು ಅಷ್ಟಮಿಯನ್ನು ಮನೆಯಲ್ಲಿ ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ಕೋಬೋದು. ಹಾಗೆ ಆವತ್ತಿನ ದಿವಸ ನಿಂಬೆ ಹಣ್ಣನ್ನು, ಕಾಲಾಷ್ಟಮಿಯ ದಿನ ನಿಂಬೆ ಹಣ್ಣನ್ನು ದಾನ ಮಾಡಿದ್ರೆ, ಎಕ್ಕದ ಹೂಗಳನ್ನು ದಾನ ಮಾಡಿದ್ರೆ, ಕಪ್ಪು ಎಳ್ಳನ್ನು ದಾನ ಮಾಡಿದ್ರೆ, ಧೂಪವನ್ನು, ಸಾಸಿವೆ ಎಣ್ಣೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ, ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ, ಪಾಪ ಪರಿಹಾರಗಳಾಗುತ್ತೆ, ಅಪೇಕ್ಷಿತ ಫಲಗಳು ಸಿಗುತ್ತೆ, ದೈವ ಬಲ ಜಾಸ್ತಿ ಆಗುತ್ತೆ, ಧೈರ್ಯ ಬರುತ್ತೆ, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ದೆವ್ವ ಭೂತ ಪಿಶಾಚಿಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉಪವಾಸ ಕಿಚಡಿಯನ್ನು ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.